ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ ಏನು ಅಂತ. ತುಮಕೂರಿನ ಕಾಂಗ್ರೆಸ್ ಬಂಡಾಯ ಬಹುತೇಕ ಶಮನವಾದಂತೆ ಕಾಣ್ತಾ ಇದೆ. ಇಬ್ಬರು ಅಭ್ಯರ್ಥಿಗಳು ಪಕ್ಷದ ಮೇಲೆ ಮುನಿಸಿಕೊಂಡು ನಾಮಪತ್ರವನ್ನು ಸಲ್ಲಿಸಿದ್ರು. ಒಂದು ಮಧುಗಿರಿಯ ಮಾಜಿ ಶಾಸಕ KN ರಾಜಣ್ಣ, ಮತ್ತೊಂದು ಕಡೆ ಮುದ್ದಹನುಮೇಗೌಡರು, ಹಾಲಿ ಸಂಸದರು. ಆದರೆ ಈಗ ತುಮಕೂರು ಜಿಲ್ಲೆಯನ್ನ ದೇವೇಗೌಡರಮಯ ಮಾಡ್ತೀವಿ, ಒಂದು ಬಣ ಪರಮೇಶ್ವರನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದೆ, ಮತ್ತೊಂದು ಬಣ ದೇವೇಗೌಡರನ್ನ ತುಮಕೂರಿನಲ್ಲಿ ನಿಲ್ಲಿಸಿದೆ, ನಾವು ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪ್ರಯತ್ನಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ KN ರಾಜಣ್ಣ ಪರಮೇಶ್ವರ್ DCM ಆಗಿ 6 ತಿಂಗಳಾಗಿದೆ, ಏನು ಮಾಡಿದ್ದಾರೆ, ನಮಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನೇ ನೋಡಬೇಕು, ಹಾಗಾಗಿ ಪಕ್ಷಕ್ಕಾಗಿ ಈ ತೀರ್ಮಾನ ಅಂತ KN ರಾಜಣ್ಣ ಹೇಳಿದ್ದಾರೆ. ತಮ್ಮ ನಾಮಪತ್ರವನ್ನು ವಾಪಸ್ ತಗೋತಾ ಇದ್ದಾರೆ. ತಮ್ಮ ಮಿತ್ರ ಮುದ್ದಹನುಮೇಗೌಡರಿಗೂ ಸೂಚನೆ ಕೊಟ್ಟಿದ್ದಾರೆ KN ರಾಜಣ್ಣ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುದ್ದಹನುಮೇಗೌಡರು ಕೂಡ ನಾಮಿನೇಷನ್ ವಾಪಸ್ ತಗೊಳ್ತಾರೆ. ಅಲ್ಲಿಗೆ ದೇವೇಗೌಡರ ಹಾದಿ ಸುಗಮವಾಗುತ್ತೆ, ಕಾಂಗ್ರೆಸ್ನ ಬಂಡಾಯ ಶಮನವಾಗುತ್ತೆ. ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥದ್ದು. ಈಗ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಎಲ್ಲ ಮಯ ಮಾಡ್ತೇವೆ. ಈಗ ದೇವೇಗೌಡರು ಮಯ ಮಾಡ್ತೇವೆ. ದೇವೇಗೌಡರಿಗೆ ಮಯ ಅಂತ ಅಂದ್ರೆ ಸಂಪೂರ್ಣ ದೇವೇಗೌಡರು ಮಯ ಮಾಡ್ಬೇಕಲ್ಲ, ಜಿಲ್ಲೆನಲ್ಲೇ ಮಾಡ್ತೇವೆ. ಈಗ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥದ್ದು. ಈಗ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಎಲ್ಲ ಮಯ ಮಾಡ್ತೇವೆ. ಈಗ ದೇವೇಗೌಡರು ಮಯ ಮಾಡ್ತೇವೆ. ದೇವೇಗೌಡರಿಗೆ ಮಯ ಅಂತ ಅಂದ್ರೆ ಸಂಪೂರ್ಣ ದೇವೇಗೌಡರು ಮಯ ಮಾಡ್ಬೇಕಲ್ಲ, ಜಿಲ್ಲೆನಲ್ಲೇ ಮಾಡ್ತೇವೆ. ಈಗ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥದ್ದು. ಈಗ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಎಲ್ಲ ಮಯ ಮಾಡ್ತೇವೆ. ಈಗ ದೇವೇಗೌಡರು ಮಯ ಮಾಡ್ತೇವೆ. ದೇವೇಗೌಡರಿಗೆ ಮಯ ಅಂತ ಅಂದ್ರೆ ಸಂಪೂರ್ಣ ದೇವೇಗೌಡರು ಮಯ ಮಾಡ್ಬೇಕಲ್ಲ, ಜಿಲ್ಲೆನಲ್ಲೇ ಮಾಡ್ತೇವೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ. ಮಂಜುನಾಥ್, ರಾಜಣ್ಣ ಅವ್ರ ಮಾತೇ ಅನುಮಾನಾಸ್ಪದವಾಗಿದೆ. ದೇವೇಗೌಡರು ಮಯ ಮಾಡ್ತಾರೋ, ದೇವೇಗೌಡರನ್ನೇ ಮಾಯ ಮಾಡ್ತಾರೋ ಅಂತ. ಖಂಡಿತವಾಗಿಯೂ ಅರವಿಂದ್, ಇವತ್ತು ಏನು ಕಾಂಗ್ರೆಸ್ನ ಮಾಜಿ ಶಾಸಕ ಮತ್ತು ಕಾಂಗ್ರೆಸ್ನಿಂದ ಬಂಡಾಯವಾಗಿ ನಾಮಪತ್ರ ಸಲ್ಲಿಸಿದಂತಹ ಮಾಜಿ ಶಾಸಕ KN ರಾಜಣ್ಣ ಅವರ ಮಾತು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ರೀತಿಯ ವ್ಯಂಗ್ಯಭರಿತವಾಗಿ ಅವರು ಹೇಳಿರುವಂತದ್ದು. ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಏನು ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಒಲ್ಲದ ಮನಸ್ಸಿನಿಂದ ಅವರು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಅವರ ಮಾತಿನಿಂದ ದೃಢವಾಗುವಂಥದ್ದು. ಇಲ್ಲ, ಇನ್ಮೇಲಿಂದ ದೇವೇಗೌಡರ ಮಯ ಮಾಡ್ತೀವಿ, ತುಮಕೂರು ಜಿಲ್ಲೆ ಇಲ್ಲ ದೇವೇಗೌಡರ ಮಯ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಒಂದು ರೀತಿಯ ವ್ಯಂಗ್ಯಭರಿತವಾದಂತ ಮಾತಿನಲ್ಲಿ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಇವರು ಇಬ್ರು ನಾಯಕರು ಅಂದ್ರೆ ಉಭಯ ನಾಯಕರು ಮುದ್ದಹನುಮೇಗೌಡ ಆಗಿರಬಹುದು ಮತ್ತೆ KN ರಾಜಣ್ಣ ಆಗಿರ್ಬೋದು, ಇಬ್ರು ಕೂಡ ಒಳೆಯಿಟ್ಟು ಕೊಡುವಂತ ಸಾಧ್ಯತೆ ಇದೆ ಎನ್ನುವಂಥದ್ದು ಈಗ ನಮಗೆ ಅವರ ಮಾತಿನಿಂದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ DCM G ಪರಮೇಶ್ವರ್ ವಿರುದ್ಧ ಕೂಡ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಏಕೈಕ ಹಾಲಿ ಸಂಸದರಿಗೆ ಕೂಡ DCM G ಪರಮೇಶ್ವರ್ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ, ಇಂಥವ್ರ ನಾಯಕರು ನಮ್ಗೆ ಬೇಕಾ ಎನ್ನುವಂತ ಪ್ರಶ್ನೆ ಕೂಡ ಏನು KN ರಾಜಣ್ಣ ಅವರಿಗೆ ಕಾಡ್ತಾ ಇರುವಂತದ್ದು. ಹಾಗಾಗಿ ಅವರು ಎರಡು ಮಾತನ್ನು ಹೇಳಿರುವಂತದ್ದು. ಜಿಲ್ಲಾ ಕಾಂಗ್ರೆಸ್ನಲ್ಲಿ 2 ಬಣ ಇದೆ. ಒಂದು ಬಣ ಏನು DCM G ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದರ ಜೊತೆಗೆ ದೇವೇಗೌಡರನ್ನ ಪ್ರಧಾನಿ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೊರಟಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ನ ಮುಖಂಡರೇ ರಾಹುಲ್ ಗಾಂಧಿ ಹೊರತಾಗಿ ದೇವೇಗೌಡರನ್ನ ಏನು ಪ್ರಧಾನಿಯಾಗಿ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಹೊರಟಿದೆ ಅನ್ನುವಂತ ರೀತಿಯಲ್ಲಿ ಹೇಳಿರುವಂತದ್ದು. ಮಂಜುನಾಥ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ಏನು
ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥದ್ದು. ಈಗ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಎಲ್ಲ ಮಯ ಮಾಡ್ತೇವೆ. ಈಗ ದೇವೇಗೌಡರು ಮಯ ಮಾಡ್ತೇವೆ. ದೇವೇಗೌಡರಿಗೆ ಮಯ ಅಂತ ಅಂದ್ರೆ ಸಂಪೂರ್ಣ ದೇವೇಗೌಡರು ಮಯ ಮಾಡ್ಬೇಕಲ್ಲ, ಜಿಲ್ಲೆನಲ್ಲೇ ಮಾಡ್ತೇವೆ. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.